ಆಗಿನ ಜನರೇಷನ್ ಅಲ್ಲಿ ಪ್ರಮೋಷನ್ ಅಲ್ಲಿ ಯಾವ ರೀತಿ ಆಗೋದು ಅಂತ ಹೇಳಿದ್ರೆ, ನಾನು ಕಂಡಾಗೆ ಈ ತಲೆ ಮೇಲೆ ಡಿಆರ್ ಶೀಟ್ ಅಂತ ಇರ್ತಾರೆ, ಅದು ಡಮರ ಡಮರ ಡಮ್ 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 ಅಂತ ಕಥಾ ಸಾರಾಂಶ ತಾರಾಗಣ ಆ ಕಡೆ ಈ ಕಡೆ ಕೊಡೋರು. ಥಿಯೇಟರ್ ಒಳಗಡೆ ಹೋಗ್ತಾ ಇದ್ವು. ಥಿಯೇಟರ್ ಕ್ಯೂ ನಿಂತಾಗ ಅಲ್ಲಿ ಹಾಡಿನ ಪುಸ್ತಕ ಮಾರೋರು. ಹಾಡಿನ ಪುಸ್ತಕ ಒಂದು 500-600 ಇಟ್ಟಿದ್ರೆ 300-400 ಕೊಟ್ಕೊಂಡ್ ಬಿಡೋರು. ಈಗ ಪತ್ರಿಕೆನೇ ಓದೋರಿಲ್ಲ ಬಿಡಿ, ಅದಾಗೋದು. ಥಿಯೇಟರ್ ಒಳಗಡೆ ಹೋದಾಗ ಏನಾಗೋದು, ಬೋಂಡಾ ಸೋಡಾ ಎಲ್ಲ ಮಾರ್ಬಿಡೋರು. ಸಿನಿಮಾ ನೋಡ್ತಾ ಕೂತು ಬಹಳ ಖುಷಿ ಆಗ್ಬಿಡೋದು. ಸಿಗರೇಟ್ ಕೆಲವರು ಅಲ್ಲೇ ಸೇದ್ ಬಿಡೋರು. ಸೇದ್ಬೇಡಪ್ಪ, ನನ್ ದುಡ್ಡು ನಾನು ಸೇದ್ತೀನಿ ಅನ್ನೋರು. ನಾವು ಸುಮ್ನೆ ಆಗ್ಬಿಡ್ತಿದ್ವು. ಆದ್ರೆ ಸಿನಿಮಾ ಬಿಟ್ಟ ತಕ್ಷಣ ನಾವು ಹೋಗ್ತಾ ಇರ್ಲಿಲ್ಲ. ಶುಭಮನ್ ತೋರ್ಸೋರು ಹೋಗ್ತಿರ್ಲಿಲ್ಲ. ಯಾಕೆ ಹೋಗ್ತಿರ್ಲಿಲ್ಲ ಹೇಳಿ? ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಶುಭಮ ಅಂತ ತಕ್ಷಣ ಎಲ್ಲ ನಿಂತ್ಕೊಳ್ತಿದ್ದು, ಜನಗಣಮನ ಅಧಿನಾಯಕ ಹೇಳೋದು, ಜೈ ಹಿಂದ್ ಅಂತ ಎಲ್ಲ ಹೇಳ್ತಾ ಇದ್ದು. ಹೇಳ್ಬಿಟ್ಟು ಹೋಗ್ತಾ ಇದ್ದು. ಹೊರಗಡೆ ಬಂದು ಕ್ಯೂ ನಿಂತಿರೋರೆಲ್ಲ ಕೇಳೋರು, ಸಿನಿಮಾ ಎಷ್ಟ್ ಸಖತ್ತಾಗಿದೆಪ್ಪ, ನೋಡಿದ್ರೆ ಈ ತರ ನೋಡಿ. ಈಗಿನ ಕೆಲವು ಮಾತುಗಳು ಮಚ್ಚಾಗಿಚ್ಚ ಅನ್ನೋದು ಆಗಿನ ಜನರೇಷನ್ ಇರ್ಲಿಲ್ಲ. ಇದು ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆಪ್ಪ, ಏನ್ ಅಭಿನಯ, ಒಬ್ರಿಗಿಂತ ಒಬ್ರು ಪೋಯ್ಬಿಟ್ಟು ನೋಡೋ 4 ಸಾರಿ ನೋಡ್ಬೋದು. ನಾನು ನನ್ನ ಇತಿಮಿತಿಯಲ್ಲಿ 1968ರಿಂದ 2001-2 ತನಕ ಬಂದಿರೋ ಎಲ್ಲಾ ಕನ್ನಡ ಸಿನಿಮಾಗಳನ್ನು ನೋಡಿದೀನಿ. ಸಾವಿರಾರು ಇಂಗ್ಲಿಷ್ ಮೂವಿ ನೋಡಿದೀನಿ, ಹಿಂದಿ ಸಿನಿಮಾನು ನೋಡ್ತಾ ಇದ್ದೆ. ಒಂದು ಸಿನಿಮಾ ಇತ್ತು, ಯಾಕೆ ಹೇಳ್ತೀನಿ ಅಂದ್ರೆ, ಸಿನಿಮಾ ಜನರನ್ನ ಹೇಗೆ ಆಕರ್ಷಣೆ ಮಾಡುತ್ತೆ ಅಂತಂದ್ರೆ, ಮೈಸೂರಿನಲ್ಲಿ ಸುಜಾತ ಹೋಟ್ಲ್ ಅಂತ ಬರುತ್ತೆ, ಡಾಕ್ಟರ್ ರಾಜ್ಕುಮಾರ್ ಅವರು ವರ್ನಟರು ಅಲ್ಲೇ ಉಳ್ಕೊಳ್ತಾರೆ. ಅದ್ರ ಪಕ್ಕ ಶಾಲಿಮಾರ್ ಥಿಯೇಟರ್. ಒಂದ್ 6 ಜನ ಸಿನಿಮಾ ನೋಡ್ತಾ ಕೂತಿದ್ವು, ನಾನು ನೋಡ್ತಾ ಕೂತಿದ್ದೆ. ಈಗ ನೋಡ್ತಾ ಇದ್ರೆ 5 ಜನ ಅಲ್ಲಿ ಕೊಲೆ ನಡೀತಾ ಇದೆ, ಬಿಡಿಸ ಕೊಟ್ಟೋದ್ರು ಎದ್ಬಿಟ್ಟು. 6 ಜನ ಇದ್ದದ್ದು. ಅಂದ್ರೆ ನನ್ಗೆ ನಾನು ಹೋಗ್ಬಿಡೋಣ ಅಂತ. ಅಂದ್ರೆ ಸಿನಿಮಾ ಅಷ್ಟು ಥ್ರಿಲ್ಲಿಂಗ್ ಇರೋದು.